ಎಲ್ರಿಗೂ ನಮಸ್ಕಾರ. ಒಂದು ಒಳ್ಳೆ ಮಾಸ್ ಎಂಟರ್ಟೈನರ್ ಆ್ಯಕ್ಷನ್ ಸಿನಿಮಾ ಇದು. ಎಲ್ಲ ಕಾಮಿಡಿ ಅಂತಾರೆ, ನಾವು ಸ್ವಲ್ಪ ಆ್ಯಕ್ಷನ್, ನಮಗೂ ಸ್ವಲ್ಪ ಬಿಸ್ನೆಸ್ ಆಗಲಿ. ಸೊ ಆ್ಯಕ್ಷನ್ ವೈಸನ್ನು ತುಂಬ ಚೆನ್ನಾಗಾಗಿದೆ. ಎಲ್ಲರ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಅದ ಹಂಗಲ್ಲ ಮನುಷ್ಯ. ಯಾವ ಥರ ಸ್ಪೆಷಲ್ ಆ್ಯಕ್ಷನ್ ಯಾವುದಿದೆ ಇದರಲ್ಲಿ? ಸ್ಪೆಷಲ್ ಅಂದರೆ ಸತೀಶ್ ಸರ್ ಜೊತೆ ಒಂದು ಕತೆಗೆ ಹೋಗಿರೋಂಥದ್ದು, ತೀರಾ ನ್ಯಾಚುರಲ್ ಆಗಿ ಆ್ಯಕ್ಷನ್ಸ್ಗಳನ್ನೆಲ್ಲ ಕೊರಿಯೋಗ್ರಾಫ್. ಆ್ಯಕ್ಚುಲಿ ಯಾಕೆ ಪ್ರಶ್ನೆ ಕೇಳಿದ್ದೇನೆ, ಸಖತ್ ಫಿಟ್ ಆಗಿದ್ದಾರೆ ಅವರು. ಹೌದೌದು. ಸೊ ಡ್ಯಾನ್ಸು ನೆಕ್ಸ್ಟ್ ಲೆವೆಲಲ್ಲಿ ಮಾಡ್ಯಾರೆ. ಸೊ ಫೈಟಲ್ಲಿ ಏನಾದ್ರು ಇದರಲ್ಲಿ ಸಿಕ್ಕಾಪಟ್ಟೆ ಹೊಸದು ಅನ್ನೋದು ಯಾವುದಾದ್ರು ಇದೆಯಾ? ಹೊಸದು ಅಂದರೆ ಕತೆಗೆ ತುಂಬ ಆ್ಯಪ್ಟ್ ಆಗಿರೋಂಥದ್ದು, ಸುಮ್ಮನೆ ಏನೋ ಕಮರ್ಷಿಯಲ್ ಆಗಿ ಮಾಡ್ದಿರಾ, ಕತೆಗೆ ತುಂಬ ಬ್ಲೆಂಡ್ ಆಗಿ ನಾವು ಆ ಥರದ್ದು ಆ್ಯಕ್ಷನ್ಸ್ನ ಡೇ ಟು ಡೇ ಲೈಫಲ್ಲಿ ಫೇಸ್ ಮಾಡಿದಾಗ ಯಾವ್ದಾದ್ರು ಒಂದು ರೋಡ್ ರೇಜಲ್ಲಿ ಹೆಂಗಿರುತ್ತೆ ಆ್ಯಕ್ಷನ್ಸು, ಸೊ ಆ ಥರದ್ದು ಕೊರಿಯೋಗ್ರಾಫ್ ಮಾಡಿದ್ದೀವಿ. ಲವ್ಲಿ ಮ್ಯಾನ್, ಥ್ಯಾಂಕ್ ಯು ವೆರಿ ಮಚ್. ದ ಡ್ಯಾನ್ಸ್ ಮಾಸ್ಟರ್ ನಮ್ಮ ಸಂತು. ಎಲ್ರಿಗೂ ನಮಸ್ಕಾರ. ರವಿ ಸರ್, ಸಾರಿ ನಾನು ನಿಮ್ಮನ್ನು ಮಾತಾಡ್ಸಿಲ್ಲ, ಹಂಗೆ ಬಂದ್ಬಿಟ್ಟೆ. ಸಾರಿ ಸರ್, ಸಾರಿ. ಸೊ ಥ್ಯಾಂಕ್ ಯು ಸೋ ಮಚ್. ಅಣ್ಣ ಬಂದರೆ ಜೋಶ್ ಬರ್ತದೆ. ಇವತ್ತು ಟ್ರೆಂಡಿಂಗಲ್ಲಿದೆ, ತುಂಬ ಖುಷಿ ಆಗ್ತಿದೆ. ಮತ್ತೆ ಒಂದು ಆಫ್ಟರ್ ಲಾಂಗ್ ಟೈಮ್ ಒಂದು ಸಾಂಗ್ ಮತ್ತೆ ಒಂದು ಹಿಟ್ ಕೊಟ್ಟಿರೋದು. ಥ್ಯಾಂಕ್ ಯು ಮಹೇಶ್ ಸರ್ ಆ್ಯಂಡ್ ಸತೀಶ್ ಸರ್, ಇಡೀ ಓಲ್ಡ್ ಟೀಮ್, ಅಯೋಗ್ಯ 2 ಟೀಮ್ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಬೇಜಾರಿದೆ, ರಚ್ಚು ಮ್ಯಾಮ್ ಜೊತೆ ಒಂದು ಸಾಂಗ್ ಮಾಡಿಲ್ಲ. ನೆಕ್ಸ್ಟ್ ಇಲ್ಲೂ ಫೈಟ್ ಮಾಡಿದೆ ನಾನು ಡೈರೆಕ್ಟರ್ ಸರ್ ಜೊತೆ ಕೊನೆಗೂ. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಮೇಡಮ್ ಖಂಡಿತ ಮಾಡಲೇಬೇಕು. ಆ್ಯಂಡ್ ಪ್ರಜ್ಞಾ ಅವರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಸಾಂಗು, ಡ್ಯಾನ್ಸು. ಆಫ್ಟರ್ ಲಾಂಗ್ ಟೈಮ್ ನಿಮ್ಮ ಡ್ಯಾನ್ಸ್ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಆ್ಯಂಡ್ ಥ್ಯಾಂಕ್ ಯು ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಬಟ್ ಅತಿ ಶೀಘ್ರದಲ್ಲಿ ರಚ್ಚು ಜೊತೆ ಒಂದು ಸೂಪರ್ ಡೂಪರ್ ಹಿಟ್ ಸಾಂಗು ಬರಲಿ ಕೇಳ್ಕೊತಾ ಇದ್ದೀವಿ. ರಚ್ಚು ಯಾಕೋ ಅಲ್ಲಿಂದನೇ ಲುಕ್ ಕೊಡ್ತಾ ಇರೋದು ನೋಡಿದ್ರೆ ಭಯ ಆಗ್ತಾ ಇದೆ. ಇಲ್ಲಿ ಸಿನಿಮಾದ ಬಹಳ ಪ್ರಮುಖ ಪಾತ್ರದಲ್ಲಿ ಕಾಣಿಸ್ಕೊಂಡಿರುವಂಥ ಮಂಜು ಪಾವಗಡ ಅವರು, ಹೇಳಿ ಏನು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀರಿ? ಅಲ್ಲೇನು ಕಾಣ್ತಾ ಇದೆ? ಎಣ್ಣೆ. ಏನ ಅದೇ ಪಾತ್ರ ಎಣ್ಣೆ ಹೊಡೆಯ ಪಾತ್ರ. ಓಕೆ, ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. ಇಷ್ಟು ದೊಡ್ಡ ಸಿನಿಮಾದಲ್ಲಿ ಒಂದು ಅವಕಾಶ ಕೊಟ್ಟಿದೆಯಾ ಮಹೇಶ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮುನಿಯಣ್ಣ ಮತ್ತು ಸತೀಶ್ ಅಣ್ಣ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಸಖತ್ತಾಗಿ ಬಂದಿದೆ, ಸೂಪರಾಗಿ ಬಂದಿದೆ. ದಯವಿಟ್ಟು ನೋಡಿ, ಸಪೋರ್ಟ್ ಮಾಡಿ. 7ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಹೇಳಪ್ಪ, ಸಪ್ರೇಟಾಗಿ ಸತೀಶ್ ಅವ್ರ ಬಗ್ಗೆ ಏನಾದರೂ ವಿಶೇಷವಾಗಿ ಹೇಳಿ. ವಿಶೇಷವಾಗಿ ತುಂಬ ಸಪೋರ್ಟ್ ಮಾಡ್ತಾರಣ್ಣ ಡೈಲಾಗ್ ಹೇಳ್ಬೇಕಾದ್ರೆ. ಅಂದರೆ ನಾವೆಲ್ಲ ಥಿಯೇಟ್ರಲ್ಲಿ ನೋಡಿದ್ವಿ, ಜೊತೆಲಿ ನಿಂತ್ಕೊಂಡಾಗ ಏನಪ್ಪ ಹೆಂಗೆ ಬೈತಾರೆ. ಮೊದಲೇ ಅವ್ರ ಬಗ್ಗೆ ಬೇರೆ ಥರ ಮಾತಾಡ್ತಾರೆ. ಅಂದರೆ ಸಿಟ್ಟು ಜಾಸ್ತಿ, ಮುಂಗೋಪ ಜಾಸ್ತಿ, ಹೆಂಗಂದ್ರೆ ಮಾತಾಡ್ತಾರೆ ಸತೀಶ್ ಅಣ್ಣನ ಬಗ್ಗೆ. ಇಲ್ವೇ? ನೀನೇ ಹೇಳ್ದಲ್ಲ ಅಣ್ಣ. ಇಲ್ಲ ನನಗೆ ತಿಳಿದ ಮಟ್ಟಿಗೆ ಹಂಗೆ ಹೇಳ್ತಾ ಇದ್ರು. ಬಟ್ ಸೆಟ್ಟಲ್ಲಿ ಆ್ಯಕ್ಟ್ ಮಾಡ್ಬೇಕಾದ್ರೆ ಹಂಗೇನು ಅನಿಸಿಲ್ಲ, ತುಂಬ ಆರಾಮಾಗಿ ಮಜವಾಗಿ. ಹೌದಾ? ಹೌದೌದು, ಬಹಳ ಸಂತೋಷ. ರಚ್ಚು ಅವ್ರ ಬಗ್ಗೆ ಅದು ಒಂದು ದುರಾದೃಷ್ಟ ಏನಂದ್ರೆ ಜೊತೆಲಿ ಆ್ಯಕ್ಟ್ ಮಾಡೋಂಥ ಸೌಭಾಗ್ಯ ಸಿಕ್ಕಿಲ್ಲ. ಆದಷ್ಟು ಬೇಗ ಆ್ಯಕ್ಟ್ ಮಾಡಿ, ಡ್ಯಾನ್ಸ್ ಮಾಡಿ, ಫೈಟ್ ಮಾಡೋ ಅಂತ ಸೌಭಾಗ್ಯ ಸಿಗ್ಲಿ ಅಂತ ಕೇಳ್ಕೊತೀನಿ. ಈ ಥರ ಯಾವ ಸಿನಿಮಾ ಬರುತ್ತೆ? ಎಲ್ಲ ಮಾಡುತ್ತೆ ನಿನಗೆ ಅಲ್ಲ, ಎಲ್ಲಾದ್ರೂ ಒಂದೊಂದು ಸೀನಲ್ಲಿ ಆ ಥರ. ಆಗಲಿ. ಕಡೆಯದಾಗಿ ನಿರ್ದೇಶಕರ ಬಗ್ಗೆ, ಗಿರಿ ಬಗ್ಗೆ ಕೇಳ್ಬೇಕು. ಆಗ್ಲಿಂದ ಕೂರಿಸ್ಕೊಂಡು ನನ್ನ ಬಗ್ಗೆ ಹೇಳಿ ಅಂತ ಇದ್ರು ಅಲ್ಲ. ಅವ್ರ ಬಗ್ಗೆ ಏನು ಹೇಳಿ ಅಣ್ಣ, ಅದ್ಭುತ ಕಲಾವಿದರು, ದೊಡ್ಡ ಕಲಾವಿದರು, ದೈತ್ಯ ಕಲಾವಿದರು ಗಿರಿ ಅಣ್ಣ. ಸಣ್ಣ ಪುಟ್ಟ ಕಲಾವಿದರು KR ಪೇಟೆ ಅವರು. ಯಾರಣ್ಣ? ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಥ್ಯಾಂಕ್ ಯು ಸೋ ಮಚ್. ಸೊ ನಿಜವಾಗ್ಲೂ ಎಲ್ಲರಿಗೂ ಜೋರಾಗಿ ಚಪ್ಪಾಳೆ ಬರಲಿ. ಇವರೆಲ್ಲರ ಕರಾಮತ್ ಏನಿದೆ ಅಂತ ಆಗಸ್ಟ್ 7 ಥಿಯೇಟ್ರಲ್ಲೇ ಹೋಗಿ ನೋಡಬೇಕಾಗತ್ತೆ. ಸೊ ಮತ್ತೊಮ್ಮೆ ಈವೆಂಟಿನ ಟೈಟಲ್ ಸ್ಪಾನ್ಸರ್ ಗೋಲ್ಡ್ ವಿನ್ ಹಾಗೂ ಸೆಲ್ಕೋ ವತಿಯಿಂದ ಈ ಒಂದು ಗಿಫ್ಟ್ ಹ್ಯಾಂಪರ್. ಒಂದು ನಿಮಿಷ ಇರಿ. ನೀವು ಪೇಮೆಂಟ್ ಜಾಸ್ತಿ ಆಯ್ತಾ? ಹೆಂಗೆ ಜಾಸ್ತಿ ಕೊಟ್ಟಿರ ನವರಸನ್ನು? ಏನು ನವರಸನ್?